ನಿಜಕ್ಕೂ ಇಂಥವನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಮಕ್ಕಳುಗಳಿಗೂ ಕೂಡ ಈ ಕನಸು ಕನವರಿಕೆ ಜೊತೆಗೆ ಅವರ ಇಮ್ಯಾಜಿನೇಷನ್ ಇದೆಯಲ್ಲ ಅದು ತುಂಬ ಜಾಸ್ತಿ ಆಗುತ್ತೆ. ಅದು ಬೇರೆ ರೀತಿಯಲ್ಲೂ ಕೂಡ ಪ್ರೇರಣೆ ಆಗಬಹುದು. ಸೊ ಇನ್ನು ಇದೆಲ್ಲದರ ಜೊತೆಗೆ ಜೈಲಿನಿಂದ ಬಂದಾದಮೇಲೆ ಪವಿತ್ರ ಗೌಡ ಫುಲ್ ಆ್ಯಕ್ಟಿವ್ ಆಗಿದ್ದಾರೆ. ಅವರು ಹಿಂದೆ ನಾವು ನೋಡ್ತಾ ಇದ್ದೀವಿ, ಹಿಂದೆ ಅವರು ಈ ರೆಡ್ ಕಾರ್ಪೆಟ್ ಏನು ಸಂಸ್ಥೆ ಮಾಡಿದರು, ಆ ಸಂದರ್ಭದಲ್ಲಿ ಈ ಬೇರೆ ಬೇರೆಯವರೆಲ್ಲ ಬಂದು ಶುಭ ಹಾರೈಸಿದರು. ರಕ್ಷಿತಾ ಸೇರಿದಂತೆ ಬೇರೆ ಬೇರೆಯವರೆಲ್ಲ ಬಂದಿದ್ದರು, ಅವ್ರಿಗೆ ವಿಶ್ ಮಾಡಿದರು. 2 ವರ್ಷಗಳ ಹಿಂದಿನ ಸ್ಟುಡಿಯೋ ಇದು, ಆ ಲಾಂಚ್ ಆಗಿದ್ದನ್ನು ತೋರಿಸ್ತಾ ಇದ್ದೀವಿ. ಇವತ್ತು ಮತ್ತೆ ಸ್ಟುಡಿಯೋ ರೀಲಾಂಚ್ ಆಗಿದೆ. ಆದರೆ ಹಿಂದೆ ಬಂದಿರುವಂಥವ್ರು ಯಾರೂ ಕೂಡ ಬಂದಿಲ್ಲ. ಅಲ್ಲಿ ಅಮೂಲ್ಯ ಕಾಣ್ತಾ ಇದ್ದಾರೆ, ರಕ್ಷಿತಾ ಕಾಣ್ತಾ ಇದ್ದಾರೆ. ಆದರೆ ಈ ಬಾರಿ ಯಾರೂ ಇಲ್ಲ. ಇದು ಆರೋಪ ಪ್ರತ್ಯಾರೋಪಗಳನ್ನು ಹೊತ್ಕೊಂಡು ಜೈಲು ಕಂಡು ಬಂದಾದಮೇಲಿಂದ ಮತ್ತೆ ರೀಲಾಂಚ್ ಮಾಡಿದ್ದಾರೆ. ಆದರೆ ಹಳೆಯ ಗೆಳೆಯ ಗೆಳತಿಯರು ಯಾರೂ ಕೂಡ ಕಾಣಿಸ್ತಾ ಇಲ್ಲ.